ಎಲ್ಲರಿಗೂ ನಮಸ್ಕಾರ. ಈ ದಿನ ನಾನು ಪತ್ರಿಕಾಗೋಷ್ಠಿಗೆ ಬಂದಿರತಕ್ಕಂಥ ಒಂದು ವಿಚಾರ, ನಿಮ್ಮೆಲ್ಲರ ನೆಚ್ಚಿನ ನಾಯಕರಾದಂಥ ಸನ್ಮಾನ್ಯ ಮುಖ್ಯಮಂತ್ರಿಗಳಾದಂಥ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಒಂದು ವಿರುದ್ಧವಾಗಿ ಏನು ಗವರ್ನರ್ ಅವರು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿರ್ತಕ್ಕಂಥ ಒಂದು ವಿಚಾರ, ಅದೇ ರೀತಿ ಏನು ನ್ಯಾಯಾಲಯದಲ್ಲಿ ನಮ್ಮ ಒಂದು ಪರವಾಗಿ ಎಂಟ್ರಿ ಮಾಡೋಣ, ನ್ಯಾಯಾಲಯ ನಮ್ಮ ಪರವಾಗಿ ಕೊಟ್ಟಿರ್ತಕ್ಕಂಥ ಒಂದು ವಿಚಾರ ಕೂಡ ಇದೆ. ಅದೇ ರೀತಿ ಏನು ಗವರ್ನರ್ ಅವರು ನಮ್ಮ ಒಂದು ಮಾನ್ಯ ಕರ್ನಾಟಕ ರಾಜ್ಯದ ಗವರ್ನರ್ ಆದಂಥ ತಾವರ್ಚಂದ್ ಗೆಹ್ಲೋಟ್ರವರು ನಾವು ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧವಾಗಿ ಏನು TJ ಅಬ್ರಾಹಿಂ ಅವರು ಒಂದು ದೂರನ್ನು ಸಲ್ಲಿಸ್ತಾರೆ. ಆ ದೂರನ್ನು ಸಲ್ಲಿಸಿದಂಥ ಒಂದು ವಿಚಾರವಾಗಿ ಗವರ್ನರ್ ಅವರು ಏನು ಆ ಮನವಿನ ಸ್ವೀಕರಿಸಿದ ಒಂದು 10 ಗಂಟೆಯ ಒಳಗಡೆ ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಒಂದು ಶೋಕಾಸ್ ನೋಟಿಸನ್ನು ಕಳಿಸ್ತಾರೆ. ಆ ಶೋಕಾಸ್ ನೋಟಿಸನ್ನು ಅವರು 10 ಗಂಟೆ ವಿತಿನ್ ದ ಲ್ಯಾಪ್ಸ್ ಆಫ್ ದಿ 10 hours ಎ ಡೇ ಅದರೊಳಗಡೆ ಕಳಿಸ್ತಾರೆ. ಸೊ ವಿ ವುಡ್ ಲೈಕ್ ಟು ನೋ ದಿ ಅರ್ಜೆನ್ಸಿ ಆಫ್ ದಿ ಗವರ್ನರ್, ವೈ ಹಿ ಹ್ಯಾಸ್ ಬೀನ್ ಸೆಂಟ್ ದಟ್ ಪರ್ಟಿಕ್ಯುಲರ್ ಶೋಕಾಸ್ ನೋಟಿಸ್ ವಿತಿನ್ ದಿ ಲ್ಯಾಪ್ಸ್ ಆಫ್ 10 hours. ನಾವು ಕೊಟ್ಟಿರ್ತಕ್ಕಂಥ ಒಂದು ನಾವು ಅಬ್ಜೆಕ್ಷನ್ ಏನು ಕೊಟ್ಟಿದ್ದೀವಿ, ವಿ ಹ್ಯಾವ್ ಬಿನ್ ರೈಸ್ ಅವರ್ ಅಬ್ಜೆಕ್ಷನ್ ರಿಗಾರ್ಡಿಂಗ್ ದಿ ಸೇಮ್, ಬಟ್ ಗವರ್ನರ್ ಹ್ಯಾವ್ ನೆವರ್ ಬಿನ್ ಗಾನ್ ಥ್ರೂ ಇಟ್. ಈ ವಾಸ್ ವೆರಿ ಕ್ಯೂರಿಯಸ್ ಅಬೌಟ್ ಅವರ್ ಪರ್ಟಿಕ್ಯುಲರ್ ಕಂಪ್ಲೇಂಟ್ ವಿಚ್ ಹ್ಯಾಸ್ ಬಿನ್ ಲಾಡ್ಜ್ ಬೈ ದಿ TJ ಅಬ್ರಾಹಿಂ ಅವರು ಕೊಟ್ಟಿರ್ತಕ್ಕಂಥ ಒಂದು ಕಂಪ್ಲೇಂಟ್ ಬಗ್ಗೆ ಒಂದು ಕ್ಯೂರಿಯಾಸಿಟಿ ಆಗಿ ಅವ್ರು ಏನು ಮಾಡ್ತಾರೆ, ಗವರ್ನರ್ ಅವರು 10 ಗಂಟೆ ಒಳಗಡೆ ವಿತಿನ್ ಲ್ಯಾಪ್ಸ್ ಆಫ್ 10 hours ಒಳಗಡೆ ಏನು ಮಾಡ್ತಾರೆ, ಶೋಕಾಸ್ ನೋಟಿಸನ್ನು ನಮ್ಮ ಒಂದು ಮಾನ್ಯ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಸಾಹೇಬರಿಗೆ ಕೊಡ್ತಾರೆ. ಏನದು, ವಾಟ್ ಇಸ್ ದ ಕೇಸ್ ಏನು, ಸಿದ್ದರಾಮಯ್ಯ ಸಾಹೇಬ್ರ ಪತ್ನಿಯವರಾದಂಥ ಧರ್ಮಪತ್ನಿಯವರಾದಂಥ ಶ್ರೀಮತಿ ಪಾರ್ವತಮ್ಮನವರು ಏನು ಅವರ ಅಣ್ಣನವರು ಖರೀದಿ ಮಾಡಿರ್ತಕ್ಕಂಥ ಒಂದು ಜಮೀನನ್ನು ಮೂಡಾದವರು ಅಕ್ವೈರ್ ಮಾಡ್ಕೋತಾರೆ. ವಿತೌಟ್ ಗಿವಿಂಗ್ ಎನಿ legal notice to the Parvatama. Muda have been acquired the land of the Parvatama. She was a owner of that particular property. ಏನು 3 ಎಕರೆ 16 ಗುಂಟೆ ಜಮೀನಿದೆ. ಶಿ ಗಾಟ್ ದಟ್ ಪರ್ಟಿಕ್ಯುಲರ್ ಪ್ರಾಪರ್ಟಿ ಥ್ರೂ ದಿ ಗಿಫ್ಟ್ ಡೀಡ್ ವಿಚ್ ಹ್ಯಾಸ್ ಬೀನ್ ಎಕ್ಸಿಕ್ಯೂಟೆಡ್ ಬೈ ಒನ್ ಆಫ್ ಅವರ್ ಬ್ರದರ್ ಬೈ ನೇಮ್ ಮಲ್ಲಿಕಾರ್ಜುನ್. ಸಿನ್ಸ್ ಇಟ್ ಈಸ್ ಅ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಫ್ ದಿ ಪಾರ್ವತಮ್ಮ ಆಸ್ ಪರ್ ಹಿಂದೂ ಸಕ್ಸೆಷನ್ ಆ್ಯಕ್ಟ್. ಸೊ ಅವ್ರದ್ದು ಏನು ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಗುತ್ತೆ, 3 ಎಕರೆ 16 ಗುಂಟೆ ಜಮೀನು ಏನಿದೆ ಅದು ಅವ್ರ ಹೆಸರಲ್ಲಿ ಇರ್ತದೆ. ಸೊ ಅದು ಶಿ ಇಸ್ ದ ಆಬ್ಸಲ್ಯೂಟ್ ಓನರ್ ಇನ್ ಪೊಸೆಷನ್ ಆಫ್ ದಿ ಪ್ರಾಪರ್ಟಿ. ವಿತೌಟ್ ಗಿವಿಂಗ್ ಅ ಪ್ರಯರ್ ನೋಟಿಸ್ ಟು ದಿ ಪಾರ್ವತಮ್ಮ, ದಿ ಮೂಡಾ ಹ್ಯಾವ್ ಬಿನ್ ಅಕ್ವೈರ್ಡ್ ದಿ ಎಂಟೈರ್ ಲ್ಯಾಂಡ್ ಆಫ್ ದಿ 3 acres 16 ಗುಂಟಾಸ್. ಸೊ ಆ ಪೂರ್ತಿ 3 ಎಕರೆ 16 ಗುಂಟೆ ಲ್ಯಾಂಡ್ನ ಏನು ಮೂಡಾದವರು ಅಕ್ವೈರ್ ಮಾಡ್ಕೋತಾರೆ. ಪಾರ್ವತಮ್ಮ ಅವ್ರಿಗೆ ಯಾವುದೇ ರೀತಿಯಾದಂಥ ಒಂದು ಪ್ರಯರ್ ನೋಟಿಸು ಕೂಡ ಮಾಹಿತಿ ಕೂಡ ಇರಲ್ಲ. ಸೊ ಅದ್ರ ಸಲುವಾಗಿ ಪಾರ್ವತಮ್ಮ ಅವ್ರು ಏನು ಮಾಡ್ತಾರೆ, ಮೂಡಾಗೆ ಶಿ ವಿಲ್ ಗಿವ್ ಒನ್ ಏನು ಹೇಳ್ತಾರೆ, ಶಿ ಹ್ಯಾಸ್ ಗಿವನ್ ಏನು ಮನವಿಯನ್ನು ಸಲ್ಲಿಸ್ತಾರೆ. ಏನು ಮನವಿ ಸಲ್ಲಿಸ್ತಾರೆ, ನನ್ನ ಹೆಸರಲ್ಲಿ ಇರ್ತಕ್ಕಂಥ ಒಂದು ಜಮೀನನ್ನು ನೀವು ಅಕ್ವೈರ್ ಮಾಡ್ಕೊಂಡಿದ್ದೀರಿ, ಸೊ ನನಗೆ ಆಲ್ಟರ್ನೇಟಿವ್ ಆಗಿ ಜಮೀನ ಕೊಡಿ ಅಂತ ಮಾತ್ರ ಅವರು ಮನವಿಯನ್ನು ಸಲ್ಲಿಸ್ತಾರೆ ವಿನಃ ಶಿ ಹ್ಯಾಸ್ ನಾಟ್ ಇವನ್ ರೈಸ್ಡ್ ಹರ್ ವಾಯ್ಸ್ ಟು ಗೆಟ್ ಅ ಪರ್ಟಿಕ್ಯುಲರ್ ಪ್ರಾಪರ್ಟಿ ಆರ್ ಸೈಟ್ಸ್ ಇನ್ ಸಮ್ವೇರ್ ವೇರ್ ಎಕ್ಸಾಕ್ಟ್ಲಿ ಶಿ ಹ್ಯಾಸ್ ಬಿನ್ ಗಾಟ್. ಅವ್ರು ಕೇಳೇ ಇಲ್ಲ, ನನಗೆ ಇಂಥ ಒಂದು ಜಾಗದಲ್ಲಿ ನನಗೆ ಜಮೀನ ಕೊಡಿ ಅಂತ ಹೇಳಿ ಅವರು ಪರ್ಟಿಕ್ಯುಲರ್ ಆಗಿ ಅವರು ಕೊಟ್ಟಿರ್ತಕ್ಕಂಥ ಮನವಿಯಲ್ಲಿ ಯಾವುದೇ ರೀತಿಯಾದ ಒಂದು ಮನವಿಯನ್ನು ಅವ್ರು ಸಲ್ಲಿಸಿಲ್ಲ. ನನಗೆ ವಿಜಯನಗರದಲ್ಲೇ ಕೊಡಿ, ಕುವೆಂಪು ನಗರದಲ್ಲಿ ಕೊಡಿ, ನನಗೆ ಗೋಕುಲಮ್ಮಲ್ಲಿ ಕೊಡಿ, ಈ ಥರ ಯಾವುದೇ ರೀತಿಯಾದಂಥ ಮನವಿಯನ್ನು ಸಲ್ಲಿಸಿಲ್ಲ. ಮೂಡಾದವರೇ ಅವ್ರಿಗೆ 14 ಒಂದು ಸೈಟ್ಗಳನ್ನ ಪಾರ್ವತಮ್ಮ ಅವ್ರ ಹೆಸರಿಗೆ ಮೂಡಾದವರೇ ವಾಲಂಟಿಯರ್ ಆಗಿ ಕೊಟ್ಟಿರ್ತಕ್ಕಂಥ ಒಂದು ಸೈಟ್ಗಳೇ ವಿನಃ ಪಾರ್ವತಮ್ಮವ್ರು ಯಾವ ಕಾರಣಕ್ಕೂ ಕೂಡ ಕೇಳಿಲ್ಲ. ಆ ಸೈಟ್ಗಳನ್ನ ಯಾವಾಗ ಕೊಡ್ತಾರೆ, 2013ನೇ ಇಸ್ವಿಯಲ್ಲಿ ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟರ್ ಆದಾಗ ಅವ್ರನ್ನೂ ಕೂಡ ಅವರು ಮನವಿಯನ್ನು ಕೇಳ್ಕೊತಾರೆ. ನನಗೆ ಈ ಥರ ಹಾಗೆ ಅನ್ಯಾಯ ಆಗಿದೆ ಮೂಡಾದವರಿಂದ, ನನಗೆ ಆಸ್ತಿಯನ್ನು ಕೊಡಿಸ್ಕೊಡಿ ಅಂತ ಕೇಳ್ಕೊತಾರೆ. ಆದರೆ ಸಿದ್ದರಾಮಯ್ಯ ಸಾಹೇಬರು ಅವರ ಒಂದು ಅಧಿಕಾರವನ್ನು ಯಾವತ್ತೂ ಕೂಡ ದುರುಪಯೋಗ ಪಡಿಸ್ಕೊಂಡಿಲ್ಲ. ಐ ವುಡ್ ಲೈಕ್ ಟು ಮೇಕ್ ಇಟ್ ಕ್ಲಿಯರ್, ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಹ್ಯಾವ್ ನಾಟ್ ಅಟ್ ಆಲ್ ಮಿಸ್ಯೂಸ್ಡ್ ಹಿಸ್ ಪವರ್. ಅವ್ರು 2013ರಲ್ಲಿ ಏನು ಚೀಫ್ ಮಿನಿಸ್ಟರ್ ಆಗಿದ್ದ ಸಂದರ್ಭದಲ್ಲಿ ಅವರ ಒಂದು ಪವರ್ನ ಯಾವತ್ತೂ ಕೂಡ ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಅವ್ರು ಹೇಳ್ತಾರೆ, ಸಿನ್ಸ್ ಐ ಆಮ್ ಅ ಚೀಫ್ ಮಿನಿಸ್ಟರ್ ಆಫ್ ದಿಸ್ ಪರ್ಟಿಕ್ಯುಲರ್ ಸ್ಟೇಟ್ ಐ ಕೆನಾಟ್ ಡೂ ಇಟ್. ಹಿ ಹ್ಯಾಸ್ ಬಿನ್ ರಿಜೆಕ್ಟೆಡ್ ಇಟ್. ಸೊ ಲೇಟರ್ ವಾಟ್ ಹಿ ಹ್ಯಾಸ್ ಡನ್ ಇಸ್ ದಟ್, ಯಾವಾಗ ಬೊಮ್ಮಾಯಿ ಅವರು ಚೀಫ್ ಮಿನಿಸ್ಟರ್ ಆದಂಥ ಒಂದು ಸಂದರ್ಭದಲ್ಲಿ ಅಗೇನ್ ಶಿ ಹ್ಯಾಸ್ ಬಿನ್ ಗಿವನ್ ಒನ್ ಲೆಟರ್ ರಿಗಾರ್ಡಿಂಗ್ ದಿ ಸೇಮ್ ಟು ಗೆಟ್ ಅ ಪ್ರಾಪರ್ಟಿ ಫ್ರಮ್ ದಿ ಮೂಡಾ. ಸೊ ಬೊಮ್ಮಾಯಿ ಅವ್ರು ಏನು ಮಾಡ್ತಾರೆ, BJP ಸರ್ಕಾರ ಇದ್ದಾಗ 50-50 ಅನುಪಾತ ಬಂತೇ ವಿನಃ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಇದ್ದಾಗ ಯಾವತ್ತೂ ಕೂಡ 50-50 ಅನುಪಾತ ಬಂದಿಲ್ಲ.
ಬೊಮ್ಮಾಯಿ ಸರ್ಕಾರ ಇದ್ದಾಗ ಅವ್ರು ಪರ್ಮಿಷನ್ ಕೊಟ್ಟು ದೇ ಹ್ಯಾವ್ ಬೀನ್ ಅಲಾಟೆಡ್ 14 ಸೈಟ್ಸ್ ಇನ್ಸ್ಟೆಡ್ ಆಫ್ 3 acres 16 ಗುಂಟಾಸ್. 14 ಸೈಟ್ಗಳನ್ನ ಅವರ ಸರ್ಕಾರದಲ್ಲಿ ಅವರು ಕೊಟ್ಟಿರ್ತಕ್ಕಂಥದ್ದೇ ವಿನಃ ನಮ್ಮ ಒಂದು ಕಾಂಗ್ರೆಸ್ ಸರ್ಕಾರ ಯಾವತ್ತೂ ಕೂಡ ಅಧಿಕಾರ ಇರಲ್ಲ. ಐ ವುಡ್ ಲೈಕ್ ಟು ಮೇಕ್ ಇಟ್ ಕ್ಲಿಯರ್. ಸಿದ್ದರಾಮಯ್ಯ ಸಾಹೇಬರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಅವ್ರು ಯಾವುದೇ ರೀತಿಯಾದಂಥ ಅವರ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಂಡಿಲ್ಲ. ಇವರ ಸರ್ಕಾರ ಇದ್ದಿದ್ದು ಬಿ ಜೆ ಪಿ ಸರ್ಕಾರದವರು ಕೊಟ್ಟಿರ್ತಕ್ಕಂಥ ಒಂದು ಸೈಟ್ಗಳೇ ವಿನಃ ಕಾಂಗ್ರೆಸ್ ಸರ್ಕಾರದವರು ಕೊಟ್ಟಿರ್ತಕ್ಕಂಥ ಒಂದು ಸೈಟ್ಗಳಲ್ವೇ ಅಲ್ಲ. ನೀವು ಅಧಿಕಾರದಲ್ಲಿದ್ರಿ, ನೀವು ಕೊಟ್ಟಿರ್ತಕ್ಕಂಥ ಸೈಟು ಎಗೇನ್ ನೀವೇ ಕ್ವಶನ್ ಮಾಡ್ತಾ ಇದ್ದೀರಿ. ಸೊ ಎಗೇನ್ ಯು ಆರ್ ಓನ್ಲಿ ಕ್ವಶನಿಂಗ್ ಯುವರ್ ಸೆಲ್ಫ್ ರಿಗಾರ್ಡಿಂಗ್ ದಿ ಸೇಮ್. ವಿ ಆರ್ ನಾಟ್ ಕಮಿಟೆಡ್ ಎನಿ ಅಫೆನ್ಸ್. ಇಲ್ಲಿ ಯಾವ ಅಫೆನ್ಸ್ನಾಗ ನಾವು ಕಮಿಟ್ ಮಾಡಿದ್ದೇವೆ? ನನಗೇನು ಐ ಆಮ್ ದ ಲೂಸರ್ ಆಫ್ ದಿ ಲ್ಯಾಂಡ್, ನಾನು ಲ್ಯಾಂಡ್ ಲೂಸರ್ ಆಗಿದ್ದೇನೆ. ಅದ್ರನ್ನ ಒಂದು ಪರವಾಗಿ ನೀವೇನು ಮಾಡಿದಿರಿ, 14 ಸೈಟ್ ಕೊಟ್ಟಿದ್ದೀರಿ. ಎಗೇನ್ ನಾನು ಹೇಳಬೇಕು ಅಂದರೆ ನನಗೆ 14 ಸೈಟು ಕೂಡ ಅದು ಇಟ್ ಇಸ್ ಅ ವೆರಿ ಲೆಸ್. ಆ್ಯಕ್ಚುಲಿ ನನ್ನ ಪ್ರಾಪರ್ಟಿ 3 ಎಕರೆ 16 ಗುಂಟೆ ಜಮೀನು, ಬೆಲೆ ಬಾಳ್ತಕ್ಕಂಥ ಒಂದು ಆಸ್ತಿ. ನೀವು ಕೊಟ್ಟಿರ್ತಕ್ಕಂಥದ್ದು ಬರೀ 14 ಸೈಟು ಅಷ್ಟೇ. ಹೌ ಕ್ಯಾನ್ ಯು ಸೇ ದಟ್ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಹ್ಯಾಸ್ ಕಮಿಟೆಡ್ ಆನ್ ಅಫೆನ್ಸ್? ಏನು ಅಫೆನ್ಸ್ ಕಮಿಟ್ ಮಾಡಿದ್ದಾರೆ ಚೀಫ್ ಮಿನಿಸ್ಟರು? ಸೊ ಯು ಹ್ಯಾವ್ ಬೀನ್ ಫೈಲ್ಡ್ ಅನ್ ಕಂಪ್ಲೇಂಟ್ ಆ್ಯಕ್ಚುಲಿ ಬಿಫೋರ್ ದಿ ಗವರ್ನರ್ ಹ್ಯಾವ್ ಬೀನ್ ಸ್ಟೇಟೆಡ್ ದಟ್ ಭ್ರಷ್ಟಾಚಾರ ತಡೆ ಕಾಯ್ದೆ ಅಡಿಯಲ್ಲಿ CM ಸೆಕ್ಷನ್ 17A ಅಡಿಯಲ್ಲಿ ಒಂದು ಅಫೆನ್ಸನ್ನು ಕಮಿಟ್ ಮಾಡಿದ್ದಾರೆ ಅಂತ ಹೇಳ್ತೀರಿ. ಅದೇ ರೀತಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತೆ ಕಾಯ್ದೆ 2023 ಅಡಿಯಲ್ಲಿ ಕಲಂ 218ರಲ್ಲಿ CM ಅವರು ಒಂದು ಅಫೆನ್ಸನ್ನು ಕಮಿಟ್ ಮಾಡಿದ್ದಾರೆ ಅಂತ ಹೇಳ್ತೀರಿ. ವಾಟ್ ಎಕ್ಸಾಕ್ಟ್ಲಿ ಲಾ ಸೇಸ್? ಏನು ಹೇಳುತ್ತೆ ಸೆಕ್ಷನ್ 218 ಆಫ್ ದಿ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ ಕಾಯ್ದೆ? ಬಿಫೋರ್ ಇಟ್ ವಾಸ್ ಕ್ರಿಮಿನಲ್ ಪ್ರೊಸೀಜರ್ ಕೋಡ್, ನೌ ವಿ ಆರ್ ಅನೇಬಲ್ ಟು ಪ್ರೊನೌನ್ಸ್ ಇಟ್. ರೀಸೆಂಟ್ಲಿ ಇಟ್ ಹ್ಯಾಸ್ ಬಿನ್ ಕೇಮ್ ಇನ್ ಟು ಫೋರ್ಸ್ ಆಸ್ ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತಾ. ಸೊ 2018 ಕಲಂ 218 ಕಲಮು ಏನು ಹೇಳುತ್ತೆ ಆ ಕಲಮಲ್ಲಿ? ಸೊ ಆ ಕಲಂ ವಿಚ್ ಇಸ್ ಕ್ಲಿಯರ್ಲಿ ಸ್ಟೇಟ್ ದಟ್ ಏನು ಹೇಳುತ್ತೆ? With the sanction of the government is accused of any offence alleged to have been committed by him while acting or purporting to act in the discharge of his official duty. I'll make it clear, discharge of his official duty. ಇಲ್ಲಿ ಯಾವ ಅಫಿಷಿಯಲ್ ಡ್ಯೂಟಿ? CM ಆಗಿದ್ರೆ ಆ ಸಮಯದಲ್ಲಿ 14 ಸೈಟ್ನ ಪಾರ್ವತಮ್ಮ ಅವ್ರ ಹೆಸರಿಗೆ ಕೊಡೋ ಸಮಯದಲ್ಲಿ ಚೀಫ್ ಮಿನಿಸ್ಟರ್ ಆಗಿದ್ರೆ ಆಸ್ ಪರ್ ದಟ್ ಪರ್ಟಿಕ್ಯುಲರ್ ಸೆಕ್ಷನ್ ವಿಚ್ ಹ್ಯಾಸ್ ಬಿನ್ ಲಾಡ್ಜ್ ಬೈ ದಿ ಗವರ್ನರ್ ಹಿಮ್ಸೆಲ್ಫ್ ಏನು ಹೇಳುತ್ತೆ? ಅಫಿಷಿಯಲ್ ಡ್ಯೂಟಿನ ಡಿಸ್ಚಾರ್ಜ್ ಮಾಡ್ತಕ್ಕಂಥ ಸಮಯದಲ್ಲಿ ಅವರ ಒಂದು ಕೆಲಸನ ಮಿಸ್ಯೂಸ್ ಮಾಡ್ಕೊಂಡಿದ್ದಲ್ಲಿ ಇದ್ದ ಪಕ್ಷದಲ್ಲಿ ದಿ ಸೆಕ್ಷನ್ ಈಸ್ ಗೋಯಿಂಗ್ ಟು ಬಿ ಅಪ್ಲಿಕಬಲ್. So unless and until how can it is going to be applicable as per law? He has not all committed any offense. ಅವರ ಒಂದು ಹೆಂಡತಿಯ ಹೆಸರಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಲೀಗಲಿ ಶಿ ಈಸ್ ಎಂಟೈಟಲ್ಡ್ ಟು ಗೆಟ್ ಇಟ್. ಆ್ಯಕ್ಚುಲಿ ಇಟ್ ಈಸ್ ನಾಟ್ ಅನ್ ಇಲ್ಲೀಗಲ್ ಪ್ರಾಪರ್ಟಿ, ಇಟ್ ಇಸ್ ಅ ಲೀಗಲ್ ಪ್ರಾಪರ್ಟಿ. ಲೀಗಲ್ ಆಗಿ ಅವ್ರು ಎಂಟೈಟಲ್ ಇದ್ದಾರೆ, ಅವ್ರು ತೊಗೊಂಡಿದ್ದಾರೆ. ಇದರಲ್ಲಿ ಚೀಫ್ ಮಿನಿಸ್ಟರ್ ಮಾಡಿರ್ತಕ್ಕಂಥ ತಪ್ಪೇನಿದೆ? ಅಷ್ಟು ಅರ್ಜೆನ್ಸಿಯಾಗಿ ಗವರ್ನರ್ ಆಫ್ ಕರ್ನಾಟಕ ಚೀಫ್ ಮಿನಿಸ್ಟರ್ ಅವ್ರಿಗೆ ಶೋಕಾಸ್ ನೋಟಿಸನ್ನು ಕೊಟ್ಟಿದ್ಯಾಕೆ? ಅಂತ ಅರ್ಜೆನ್ಸಿ ಏನಿತ್ತು ಗವರ್ನರ್ ಅವ್ರಿಗೆ? ಗವರ್ನರ್ ಯಾವತ್ತೂ ಕೂಡ ಕೆಲಸ ಮಾಡಬೇಕಾಗಿರ್ತಕ್ಕಂಥದ್ದು ರಾಷ್ಟ್ರಪತಿಯವರ ಅಂಡರಲ್ಲಿ, ಮೋದಿಯವರ ಅಂಡರಲ್ಲ, BJP ಸರ್ಕಾರದಲ್ಲಿ ಅಂಡರಲ್ಲ. ಗವರ್ನರ್ ಆಫ್ ಕರ್ನಾಟಕ ಹ್ಯಾಸ್ ಟು ವರ್ಕ್ ಬೀಯಿಂಗ್ ಗವರ್ನರ್ ಆಫ್ ಅ ಸ್ಟೇಟ್, ನಾಟ್ ಅಂಡರ್ ದಿ ನೀದರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಕಂಟ್ರಿ ಆರ್ ಸಮ್ ಒನ್ ಎಲ್ಸ್ ಆರ್ ಸಮ್ ಆಫ್ ದಿ ಪಾರ್ಟಿ. ಅವ್ರು ಯಾವತ್ತೂ ಕೂಡ ರಾಷ್ಟ್ರಪತಿಗಳ ಒಂದು ಆಡಳಿತ ಅಂಡರಲ್ಲಿ ಕೆಲಸ ಮಾಡಬೇಕೇ ವಿನಃ ಪ್ರೈಮ್ ಮಿನಿಸ್ಟರ್ ಆಡಳಿತ ಅಂಡರಲ್ಲ ಅಥವಾ ಪಕ್ಷದ ಆಡಳಿತ ಅಂಡರಲ್ಲ ಅಥವಾ ಯಾವುದೇ ಒಂದು RSS ಅಂಡರಲ್ಲ ಅಥವಾ ಕೆಲಸನ ಮಾಡಬಾರ್ದು. ರಾಷ್ಟ್ರಪತಿಯ ಒಂದು ಅಂಡರಲ್ಲಿ ಅವ್ರ ಕೆಲಸವನ್ನು ಮಾಡಬೇಕು ಅಂತ ನಾನು ಹೇಳೋದಕ್ಕೆ ಇಚ್ಛಿಸ್ತೇನೆ. ನೀವೇನು 10 ಗಂಟೆ ಒಳಗಡೆ ಈಗ ಗವರ್ನರ್ಗೆ ಮನವಿ ಸ್ವೀಕಾರ ಮಾಡಿದ್ರಿ, ಶೋಕಾಸ್ ನೋಟಿಸ್ ಕೊಟ್ಟಿದ್ರಿ. ಸೊ ಫ್ರೇಮ್ ಆಫ್ ಎಸ್ ಶೋಸ್ ದಟ್ ದಿ ಇಂಟೆನ್ಷನಲಿ ಗವರ್ನರ್ ಹ್ಯಾಸ್ ಬಿ ಮಿಸ್ಯೂಸ್ಡ್ ಇಸ್ ಪವರ್. ಚೀಫ್ ಮಿನಿಸ್ಟರ್ ಯಾವ ಪವರ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ? ಗವರ್ನರ್ ಹ್ಯಾಸ್ ಬಿನ್ ಮಿಸ್ಯೂಸ್ಡ್ ಇಸ್ ಪವರ್. ಚೀಫ್ ಮಿನಿಸ್ಟರ್ ನೆವರ್ ಮಿಸ್ಯೂಸ್ಡ್ ಇಸ್ ಪವರ್, which clearly shows that intentionally governor have been issued a showcase notice against the chief minister of Karnataka if he has not all committed any single offence also. ಅರ್ಜೆಂಟಾಗಿ ನೀವು ಕೊಡ್ತೀರಿ. ಅದೇ ರೀತಿ ಯಾಕೆ ನೀವು ಅದೇ ರೀತಿ ಇವರಿಗೆ ಯಾರು ಕುಮಾರಸ್ವಾಮಿಯವರು, ಬಸವರಾಜ ಬೊಮ್ಮಾಯಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ ಹಾಗೆ ಜನಾರ್ದನ್ ರೆಡ್ಡಿ ಇವ್ರುಗಳ ಒಂದು ದೂರುಗಳು ಕೂಡ ನಿಮ್ಮ ಹತ್ರ ಇದೆ. ಇಲ್ಲಿವರೆಗೂ ನೀವು ಯಾಕೆ ಅವರಿಗೆ ಶೋಕಾಸ್ ನೋಟಿಸ್ ಕೊಟ್ಟಿಲ್ಲ? ಇಲ್ಲಿವರೆಗೂ ನೀವು ಯಾಕೆ ಅವರ ವಿರುದ್ಧ ಕ್ರಮ ತಗೊಂಡಿಲ್ಲ? ವೈ ಸ್ಟಿಲ್ ಯು ಆರ್ ನಾಟ್ ಅಟ್ ಆಲ್ ಟೇಕನ್ ಎನಿ ಕಾಗ್ನಿಸೆನ್ಸ್ ಅಗೇನ್ಸ್ಟ್ ದೀಸ್ ಪೀಪಲ್? ಕುಮಾರಸ್ವಾಮಿ, ಬಸವರಾಜ ಬೊಮ್ಮಾಯಿ, ಮುರುಗೇಶ್ ನಿರಾಣಿ, ಶಶಿಕಲಾ ಜೊಲ್ಲೆ ಅಂಡ್ ಜನಾರ್ದನ್ ರೆಡ್ಡಿ, ವೈ ಸ್ಟಿಲ್ ಯು ಆರ್ ಕ್ವೈಟ್ ರಿಗಾರ್ಡಿಂಗ್ ದಿ ಸೇಮ್? ಯಾಕೆ ನೀವು ಕ್ವೈಟ್ ಆಗಿದ್ದೀರಾ? ಅವರಿಗೆ ಏನಾದರೂ ಸ್ಪೆಷಲ್ ಲಾ ಇದೆಯಾ? ಈಸ್ ದರ್ ಎನಿ ಸ್ಪೆಷಲ್ ಪ್ರಾವಿಷನ್ ಇನ್ ಲಾ ಫಾರ್ ದೋಸ್ ಪೀಪಲ್? Equality before law and equal protection of law. Law is equal to all the people. Why still you are not at all been send any showcase notice against these people?
neither Basuraj Bommai, Murugesh Nirani, Shashikala Jolle and Janardhan party. Why? It is a question of law, right? Still, why you have not all been sent? We would like to know the reason by the governor of the state. You have to give us a proper reason for the same. ನೀವು ಕಾರಣ ಕೊಡಿ ನಮಗೆ, ಇವ್ರುಗಳಿಗೆ ಯಾಕೆ ನೀವು ಇನ್ನೂ ಕೊಟ್ಟಿಲ್ಲ ಅಂತ ಅರ್ಜೆನ್ಸಿ ಏನಿತ್ತು? ನೀವು ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಸಾಹೇಬರು ವಿರುದ್ಧವಾಗಿ 10 ಗಂಟೆ ಒಳಗಡೆ ಶೋಕಾಸ್ ನೋಟಿಸ್ ಕೊಡೋದಕ್ಕೆ ಇವ್ರದ್ದೆಲ್ಲ ವರ್ಷ ಆಯ್ತಲ್ಲ ಸರ್. ನೀವೆಲ್ಲ ದೂರನ್ನ ತಗೊಂಡು ವರ್ಷಗಟ್ಟಲೆ ಆಗೋಗಿದೆ. ಯಾಕೆ ನೀವು ಇನ್ನೂ ಕೂಡ ಅವರಿಗೆ ನೀವು ದೂರನ್ನ ತಗೊಂಡು ಅವರಿಗೆ ಯಾಕೆ ಇನ್ನೂ ಕೂಡ ಪ್ರಾಸಿಕ್ಯೂಷನ್ಗೆ ನೀವು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟಿಲ್ಲ? ವೈ ಸ್ಟಿಲ್ ಯು ಆರ್ ನಾಟ್ ಅಟ್ ಆಲ್ ಗಿವನ್? ಇದಕ್ಕೆ ನೀವು ಕಾರಣನ ಕೊಡಬೇಕಾಗುತ್ತೆ, ಉತ್ತರನೂ ಕೂಡ ಕೊಡಬೇಕಾಗುತ್ತೆ. ವಿಚ್ ಕ್ಲಿಯರ್ಲಿ ಶೋಸ್ ದಟ್ ನೌ ಯು ಆರ್ ಮಿಸ್ಯೂಸಿಂಗ್ ಯುವರ್ ಪವರ್. ಒಬ್ಬರನ್ನೇ ನೀವು ಟಾರ್ಗೆಟ್ ಮಾಡಿಕೊಂಡು ಒಂದು ಹೈಂದ ನಾಯಕ ಆಗಿರ್ತಕ್ಕಂಥ ಸಿದ್ದರಾಮಯ್ಯ ಸಾಹೇಬರಿಗೆ ಒಬ್ಬರನ್ನೇ ನೀವು ಟಾರ್ಗೆಟ್ ಮಾಡಿಕೊಂಡು ಕೊಡ್ತಕ್ಕಂಥ ಪರ್ಮಿಷನ್ ಕೊಡ್ತಕ್ಕಂಥ ಅವಶ್ಯಕತೆ ಏನಿತ್ತು? What is that kind of urgency and emergency in this particular case? We want to know the reason by you, Governor sir should give a reason for this. And also ಕುಮಾರಸ್ವಾಮಿ ಅವರು ಏನು ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಕೇಂದ್ರ ಸಚಿವರಾಗಿದ್ದಾರೆ. ಕುಮಾರಸ್ವಾಮಿ ಅವ್ರದ್ದು ಕೂಡ ಅಷ್ಟೇ. SIT ತನಿಖೆಗೆ ಪರ್ಮಿಷನ್ ಕೊಡಿ. ಯಾಕೆ ನೀವು ಇನ್ನೂ ಕೂಡ ಪರ್ಮಿಷನ್ನ SIT ತನಿಖೆಗೆ ತಾವಿನ್ನೂ ಕೂಡ ಕೊಟ್ಟಿಲ್ಲ? 21/11/2023 ನಿಮ್ಮ ರಾಜ್ಯಪಾಲರಿಗೆ ತಮಗೆ ಒಂದು ಪ್ರಸ್ತಾವನೆಯನ್ನು ಸಲ್ಲಿಸ್ತಾರೆ. ಆ ಪ್ರಸ್ತಾವನೆ ಸಲ್ಲಿಸಿ ಅಲ್ಲೇ 6-7 ತಿಂಗಳಾಗುತ್ತೆ. 6-7 ತಿಂಗಳಾದ್ಮೇಲೆ ನೀವು ಈ ವರ್ಷ ಜುಲೈ 29 ಸ್ಪಷ್ಟನೆ ಕೇಳ್ತೀರಿ ಕುಮಾರಸ್ವಾಮಿ ಅವರಿಂದ. ಯಾಕೆ? ವೈ ಡಿಲೇ 7 months? ವೈ ಡಿಲೇ ಫಾರ್ ದಿಸ್? ನಮ್ದಾದ್ರೆ 10 ಗಂಟೆ ಒಳಗಡೆ ಮಾಡಿಬಿಡ್ತೀರಿ. ಇವ್ರದ್ದಾದ್ರೆ ನೀವೇನು ಮಾಡ್ತೀರಿ? 6 ತಿಂಗಳು ವರ್ಷಗಟ್ಟಲೆ ಹಾಗೆ ಇಟ್ಕೋತೀರಿ. 29ನೇ ತಾರೀಕು ಈ ಸರಿ ಕೇಳಿದಿರಿ ನೀವು. ಈಗ ಕೊಡಿ, ಗಿವ್ ಅ ಪರ್ಮಿಷನ್ ಟು ದಿ ಲೋಕಾಯುಕ್ತ ತನಿಖಾ ಸಂಸ್ಥೆಗೆ ಕೊಡಿ, ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಡಿ. ಆ ಗಣಿ ಕೈಗಾರಿಕೆ ಸಂಬಂಧಪಟ್ಟಂತೆ ಏನು ಶ್ರೀ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿಗೆ ಸಂಬಂಧಪಟ್ಟಂತೆ 550 ಎಕರೆ ವಿಸ್ತೀರ್ಣ ಗಣಿ ಗುತ್ತಿಗೆಯನ್ನ ಅವರು ಮುಖ್ಯಮಂತ್ರಿಗಳಾದಂಥ ಸಂದರ್ಭದಲ್ಲಿ ಯಾರು HD ಕುಮಾರಸ್ವಾಮಿ ಅವರು 2007ನೇ ಇಸ್ವಿಯಲ್ಲಿ ಮುಖ್ಯಮಂತ್ರಿಗಳ ಆದಂಥ ಸಂದರ್ಭದಲ್ಲಿ ಅವರಿಗೆ ಪರ್ಮಿಷನ್ ಕೊಡ್ತಾರೆ, ಸಹಿ ಮಾಡ್ಬಿಟ್ಟು ಕೊಟ್ಬಿಡ್ತಾರೆ. ಇಸ್ ಇಟ್ ನಾಟ್ ಆನ್ ಅಫೆನ್ಸ್? ಯಾಕೆ ನೀವಿನ್ನೂ ಕೂಡ SIT ತನಿಖೆ ಕೊಟ್ಟಿಲ್ಲ? ರಾಜೀನಾಮೆ ಕೊಡಿಸಿ ಇವ್ರದ್ದು. ವೈ ಯು ವಾಂಟ್ಸ್ ಟು ಬಿ ಅ ಸೆಂಟ್ರಲ್ ಮಿನಿಸ್ಟರ್? HD ಕುಮಾರಸ್ವಾಮಿ ಅವರು ಯಾಕೆ ಸೆಂಟ್ರಲ್ ಮಿನಿಸ್ಟರ್ ಆಗಿರಬೇಕು? ಕೊಡಿ, ಗಿವ್ ಯುವರ್ ರೆಸಿಗ್ನೇಷನ್. ಈವನ್ ಯು ಹ್ಯಾವ್ ಬಿನ್ ಕಮಿಟೆಡ್ ಅನ್ ಅಫೆನ್ಸ್ as per Prevention of Corruption Act 1988 and also IPC as well as the Mines and Minerals Act ಪ್ರಕಾರ ಕೊಡಿ, ತನಿಖೆ ಕೊಡಿ. even he has been committed an offense. Raise your voice for resignation of the SD ಕುಮಾರಸ್ವಾಮಿ. ಯಾಕೆ ವಾಯ್ಸ್ನ ರೈಸ್ ಮಾಡ್ತಾ ಇಲ್ಲ? ಇಲ್ಲಿ ಹೆಸರು ಕೊಟ್ಟಿರ್ತಕ್ಕಂಥದ್ದು ಸಿದ್ದರಾಮಯ್ಯ ಸಾಹೇಬ್ರ ಹೆಂಡತಿ ಪಾರ್ವತಮ್ಮ ಅವರು ಲೀಗಲ್ ಆಗಿ ಶಿ ಹ್ಯಾಸ್ ಬಿನ್ ಒಬ್ಟೈನ್ಡ್ ಸಿನ್ಸ್ ಇಟ್ ಇಸ್ ಅ ಸೆಲ್ಫ್ ಅಕ್ವೈರ್ಡ್ ಪ್ರಾಪರ್ಟಿ ಆಫ್ ದಿ ಪಾರ್ವತಮ್ಮ. ಇದರಲ್ಲಿ ಸಿದ್ದರಾಮಯ್ಯ ಸಾಹೇಬ್ರದ್ದು ಏನು ತಪ್ಪಿಲ್ಲ. ಸಿದ್ದರಾಮಯ್ಯ ಸಾಹೇಬ್ರಲ್ಲಿ ಏನಿದೆ ಅಲ್ಲಿ ಆಸ್ತಿ? ಅವ್ರ ಹೆಸರಲ್ಲಿ ಏನಿದೆ? ವಾಟ್ ಇಸ್ ವೆದರ್ ಹಿ ಹ್ಯಾಸ್ ಬಿನ್ ಮಿಸ್ಯೂಸ್ಡ್ ಇಸ್ ಪವರ್? ನಾನು ಪವರ್ ಮಿಸ್ಯೂಸ್ ಮಾಡ್ಕೊಳ್ಳೋಕೆ ನನ್ನ ಪವರಲ್ಲೇ ಇಲ್ಲ ಅಲ್ಲಿ. ಐ ವಾಸ್ ನಾಟ್ ಅ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ವೆನ್ ಇಟ್ ವಾಸ್ ಅಲೆಕ್ಟೆಡ್ ಇನ್ ದಿ ನೇಮ್ ಆಫ್ ದಿ ಪಾರ್ವತಮ್ಮ. ನಿಮ್ಮ ಸರ್ಕಾರ ಇದ್ದಿದ್ದು, BJP ಸರ್ಕಾರ ಇರ್ತಿದ್ದು, ನೀವುಗಳು 50-50 ಅನುಪಾತದಲ್ಲಿ ಕೊಟ್ಟಿರೋರು ನೀವು. ನಾನೇನು ತಗೊಂಡೇ ಇಲ್ಲ. ಐ ಹ್ಯಾವ್ ನಾಟ್ ಅಟ್ ಆಲ್ ಬಿನ್ ಕಮಿಟೆಡ್ ಎನಿ ಅಫೆನ್ಸ್ ವೆನ್ ಐ ವಾಸ್ ದ ಚೀಫ್ ಮಿನಿಸ್ಟರ್ ಆಫ್ ದಿ ಕರ್ನಾಟಕ. ನೀವು ನನ್ನನ್ನು ಕೇಳಕ್ಕೆ ಬರಲ್ಲ. ವಾಟ್ ಮಾರಲ್ ರೈಟ್ ಡು ಯು ಪೀಪಲ್ ಹ್ಯಾವ್ ಟು ರೈಸ್ ಯುವರ್ ವಾಯ್ಸ್ ರಿಗಾರ್ಡಿಂಗ್ ದಿ ಸೇಮ್? ಇಲ್ಲಿ ನೋಡಿದ್ರೆ HD ಕುಮಾರಸ್ವಾಮಿ ಅವರು ಇಷ್ಟು ಹಗರಣಗಳು ಮಾಡಿದ್ದಾರೆ. ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಇದ್ದಂಥ ಒಂದು ಸಂದರ್ಭದಲ್ಲಿ 2011ನೇ ಇಸ್ವಿಯಲ್ಲಿ ನ್ಯಾಯಮೂರ್ತಿ ಸಂತೋಷ್ ಹೆಗ್ಡೆ ಅವರು ಉಲ್ಲೇಖ ಮಾಡ್ತಾರೆ SIT ತನಿಖೆ ಕೊಡಬೇಕು ಅಂತ ಹೇಳಿ. ಸ್ಟಿಲ್ ಯಾಕೆ ನೀವು ಕೊಟ್ಟಿಲ್ಲ? ಕೊಡಿ, ನಮ್ದಾದ್ರೆ 10 ಗಂಟೆ ಒಳಗೆ ಕೊಡ್ತೀರಿ. ಈ ಪ್ರಸ್ತಾವನೆ ಶುರುವಾಗಿ ಸುಮಾರು 8-10 ತಿಂಗಳಾಯಿತು. ಸ್ಟಿಲ್ ಯಾಕೆ ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿಲ್ಲ? ವಿಚ್ ಕ್ಲಿಯರ್ಲಿ ಶೋಸ್ ದಟ್ ಯು ಆರ್ ಬಿಹೈಂಡ್ ಆಲ್ ದ ಪವರ್ಸ್. ನೀವೇನು ಮೇಲೆ ಯಾರೋ ಹೇಳ್ತಾ ಇರ್ತಾರೆ, ಅವ್ರು ಹೇಳಿದ ಪ್ರಕಾರ ನೀವು ಕೆಲಸ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ. ಗವರ್ನರ್ ಈಸ್ ನಾಟ್ ವರ್ಕಿಂಗ್ ಅಕಾರ್ಡಿಂಗ್ ಟು ಯುವರ್ ಡಿಸ್ಕ್ರಿಪ್ಷನ್. ಯು ಆರ್ ವರ್ಕಿಂಗ್ ಆಸ್ ಸಮೊನ್ ಈಸ್ ಟ್ಯೂಟಿಂಗ್ ಯು. ನಿಮ್ಗೆ ಯಾರೋ ಟ್ಯೂಟ್ ಮಾಡ್ತಾ ಇದ್ದಾರೆ, ಅದ್ರ ಪ್ರಕಾರ ಕೆಲಸ ಮಾಡ್ತಾ ಇದ್ದೀರಾ ಅಂತ ಅನ್ನಿಸ್ತಾ ಇದೆ ಮೇಲ್ನೋಟಕ್ಕೆ. ಕೊಡಿ, ಪರ್ಮಿಷನ್ ಕೊಡಿ. 550 ಎಕರೆ ಜಮೀನು ಪಬ್ಲಿಕ್ ಲ್ಯಾಂಡ್ ಇಟ್ ಈಸ್, ನಮ್ಮ ಒಂದು ಜಾಗ ಅದು. ಮಿಸ್ಯೂಸ್ ಮಾಡಿಕೊಂಡು ಯಾವುದೋ ಸಾಯಿ ವೆಂಕಟೇಶ್ವರ ಮಿನರಲ್ಸ್ ಕಂಪನಿ ಅವ್ರಿಗೆ ಗುತ್ತಿಗೆಗೆ ಮಂಜೂರು ಮಾಡ್ತಾರೆ. ಈ ಹ್ಯಾಸ್ ಬಿನ್ ಮಿಸ್ಯೂಸ್ಡ್ ಇಸ್ ಪವರ್ ಇನ್ ದಿ ಇಯರ್ 2007 ವೆನ್ ಯು ವಾಸ್ ಅ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ. ಕೊಡಿ, ಅವರಿಗೆ ನೀವು ಪರ್ಮಿಷನ್ ಕೊಡಿ. SIT ತನಿಖೆ ಆಗಲಿ, ಲೋಕಾಯುಕ್ತ ತನಿಖಾ ಸಂಸ್ಥೆಯಿಂದ ತನಿಖೆ ಆಗಲಿ, ಆಚೆ ಬರಲಿ. ಅವ್ರು ಮಾಡಿರ್ತಕ್ಕಂಥ ಒಂದು ಏನು ಕರಪ್ಷನ್ ಮಾಡಿದ್ದಾರೆ ಅದೆಲ್ಲ ಆಚೆ ಬರಲಿ, ಜನಗಳಿಗೆ ಗೊತ್ತಾಗಲಿ. ನೀವು ಯಾಕೆ ಇನ್ನು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅರ್ಜೆನ್ಸಿ ನಮ್ದ್ರಲ್ಲಿ ಏನಿದೆ ನಿಮಗೆ? ಅದೇ ರೀತಿ ಏನು ಯಡಿಯೂರಪ್ಪ ಅವರು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳಾಗಿದ್ದಂಥ ಯಡಿಯೂರಪ್ಪ ಅವರು ಅವರ ಸಮಯದಲ್ಲೂ ಕೂಡ he has been committed, he has been misused his power. ಅವರು ಚೀಫ್ ಮಿನಿಸ್ಟರ್ ಆಗಿದ್ದಂಥ ಒಂದು ಸಂದರ್ಭದಲ್ಲಿ ಅವರು ಕೂಡ ಪವರ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೆ.
ಅಕ್ಟೋಬರ್ 1, 2010 ಇಸ್ವಿಯಲ್ಲಿ ಅರ್ಕಾವತಿ ಲೇಔಟ್ ಅಂತ ಹೇಳಿ 1 ಎಕರೆ 30 ಗುಂಟೆ ಜಮೀನನ್ನು ಟೋಟಲ್ ಆಗಿ 75,530 ಸ್ಕ್ವೇರ್ ಫೀಟ್ ಜಮೀನನ್ನು ಅವ್ರ ಕುಟುಂಬಕ್ಕೋಸ್ಕರ ಅರ್ಕಾವತಿ ಲೇಔಟ್ನ ಮಾಡಿರ್ತಾರೆ. ಅದೇ ರೀತಿ ನವೆಂಬರ್ 11, 2010ರಲ್ಲಿ 25,604, ಪ್ಲೀಸ್ ಮೇಕ್ ಎ ನೋಟ್, ನವೆಂಬರ್ 11, 2010 ಇಸ್ವಿಯಲ್ಲಿ ಯಡಿಯೂರಪ್ಪನವರು 25,604 ಸ್ಕ್ವೇರ್ ಫೀಟ್ ಒಂದು ಜಾಗವನ್ನು BDAಯಿಂದ ಟ್ರಾನ್ಸ್ಪೋರ್ಟ್ ಮಿನಿಸ್ಟರ್ ಆಗಿದ್ದಂಥ ಅಶೋಕ್ ಅವ್ರಿಗೆ ಸಹಾಯ ಮಾಡ್ತಕ್ಕಂಥ ಒಂದು ಉದ್ದೇಶದಿಂದ ಏನು ಮಾಡ್ತಾರೆ, ಅವರಿಗೆ ಪವರ್ನ ಮಿಸ್ಯೂಸ್ ಮಾಡ್ಕೊಂಡು ಕೊಡ್ತಾರೆ. ಯಾಕೆ ಅವ್ರ ಬಗ್ಗೆ ಎಲ್ಲ ಯಾಕೆ ತನಿಖೆ ಮಾಡ್ತಾ ಇಲ್ಲ? ಮಾಡಿ, ಅವ್ರ ಬಗ್ಗೆನೂ ತನಿಖೆ ಮಾಡಿ. 15 ಪ್ರಕರಣಗಳನ್ನ ದಾಖಲು ಮಾಡಿದಿರಿ. ಈ ಥರ ಎಲ್ಲ ತಪ್ಪು ಮಾಡಿರ್ತಕ್ಕಂಥ ಯಡಿಯೂರಪ್ಪನವ್ರಿಗೆ ಯಾವ ನೈತಿಕತೆ ಇದೆ ಸಿದ್ದರಾಮಯ್ಯ ಸಾಹೇಬ್ರ ಬಗ್ಗೆ ಮಾತಾಡೋದಕ್ಕೆ? ಈ ಒಂದು 83-84 ವರ್ಷ ವಯಸ್ಸಿನಲ್ಲಿ ಮರಿ ಮೊಮ್ಮಗಳು ವಯಸ್ಸಿದಂಥ ಒಂದು ಹುಡುಗಿಯ ಮೇಲೆ ಪೋಕ್ಸೋ ಕೇಸ್ ಆಗಿದೆ. ಇಂಥವ್ರದ್ದೆಲ್ಲ ಮಾಹಿತಿಗಳನ್ನ ನೀವು ತಗೋಬೇಕು. ಯು ಹ್ಯಾವ್ ಟು ಲಾಡ್ಜ್ ಅ ಸುಮೋಟೋ ಕೇಸ್ ಅಗೇನ್ಸ್ಟ್ ದೆಮ್. ಅದೇ ರೀತಿ ನವೆಂಬರ್ 13, 2010ರಲ್ಲಿ ತಮ್ಮ ಮಗನಾದಂಥ ಯಾರು BY ರಾಘವೇಂದ್ರ ಅವರ ಹೆಸರಿಗೆ ಏನು ತಾವು BDAಯಿಂದ 50-80 ಸೈಟ್ನ ಅಲಾಟ್ ಮಾಡಿಕೊಡ್ತೀರಿ. CM ಆಗಿದ್ದಂಥ ಒಂದು ಸಂದರ್ಭದಲ್ಲಿ ನೀವು ನಿಮ್ಮ ಪವರ್ನ ಮಿಸ್ಯೂಸ್ ಮಾಡಿಕೊಂಡು ರಾಘವೇಂದ್ರ ಅವರ ಹೆಸರಿಗೆ ಸರ್ವೆ ನಂಬರ್ 25/2ರಲ್ಲಿ ನಾಗಶೆಟ್ಟಿಹಳ್ಳಿ RME ಸೆಕೆಂಡ್ ಸ್ಟೇಜಲ್ಲಿ ನಿಮ್ಮ ಪವರ್ನ ಮಿಸ್ಯೂಸ್ ಮಾಡಿಕೊಂಡು, ನೀವೇನು ಚೀಫ್ ಮಿನಿಸ್ಟರ್ ಆಗಿರ್ತೀರಿ, ತಮ್ಮ ಪವರ್ನ ಮಿಸ್ಯೂಸ್ ಮಾಡಿಕೊಂಡು ಮಗನ ಹೆಸರಿಗೆ ಸರ್ವೆ ನಂಬರ್ 25/2 ನಾಗಶೆಟ್ಟಿಹಳ್ಳಿ RME ಸೆಕೆಂಡ್ ಸ್ಟೇಜ್ನಲ್ಲಿ ತಾವೇನು ಮಾಡ್ತೀರಿ, ಒಂದು ಸೈಟ್ನ ಅಲಾಟ್ ಮಾಡ್ತೀರಿ 50/80ನ. ಇದು ನಿಮ್ಮ ಪವರ್ನ ಮಿಸ್ಯೂಸ್ ಮಾಡ್ಕೊಂಡಿರೋದು ಯಡಿಯೂರಪ್ಪ ಅವರಲ್ವಾ, ನೀವಲ್ವಾ ಮಿಸ್ಟರ್ ಯಡಿಯೂರಪ್ಪನವರೇ? ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಸಿದ್ದರಾಮಯ್ಯ ಸಾಹೇಬರು ಯಾವುದೇ ರೀತಿಯಾದಂಥ ಆ ಥರ ಒಂದು ಸೈಟ್ನ ಅವರ ಸಂಬಂಧಿಕರಿಗಾಗಲಿ, ಅವರ ಮಕ್ಕಳಿಗಾಗಲಿ, ಅವ್ರ ಹೆಂಡತಿಗಾಗಲಿ ಮಾಡಿದಾರ? ಅದು ಮಾಡಿರ್ತಕ್ಕಂಥದ್ದು ನಿಮ್ಮ ಸರ್ಕಾರ, ನೀವುಗಳಿದ್ದಾಗಲೇ ಕೊಟ್ಟಿರ್ತಕ್ಕಂಥದ್ದು. ಅವರು ಚೀಫ್ ಮಿನಿಸ್ಟರ್ ಆಗಿದ್ದಾಗಲ್ಲ. ಅವ್ರು ಯಾವುದೇ ರೀತಿಯಂಥ ಪವರ್ನೂ ಕೂಡ ಮಿಸ್ಯೂಸ್ ಮಾಡ್ಕೊಂಡಿಲ್ಲ. ಅದೇ ರೀತಿ ಏನು ಮಾಡ್ತೀರಿ, ನವೆಂಬರ್ 23, 2010 ಇಸ್ವಿಯಲ್ಲೂ ಕೂಡ ಅಷ್ಟೇ BDA ಜೊತೆ ಅಮಾಲ್ಗಮೇಷನ್ ಮಾಡ್ಕೋತೀರಿ. ಅಮಾಲ್ಗಮೇಷನ್ ಮಾಡಿಕೊಂಡು ಲೇಔಟ್ ಮಾಡ್ತೀರಿ. ಆ ಒಂದು ಏನು ಪಬ್ಲಿಕ್ ಪ್ರಾಪರ್ಟಿ ಇರುತ್ತೆ ಅದನ್ನು ಲೇಔಟ್ ಮಾಡ್ಕೋತೀರಿ. ಎಲ್ಲಿ ದಾವಲ್ಗೆರೆ ಪ್ರಾಪರ್ಟಿ ಡೆವಲಪರ್ಸ್ ಪ್ರೈವೇಟ್ ಲಿಮಿಟೆಡ್ ಅವ್ರಿಗೆ ಕೊಡ್ತೀರಿ. these are all the offenses which has been committed by the chief minister of the when he was the chief minister, Mr. ಯಡಿಯೂರಪ್ಪ. ಅದಾಗೇನೆ ಡಿನೋಟಿಫಿಕೇಶನ್ ಮಾಡ್ತೀರಿ. ಇಷ್ಟೆಲ್ಲ ಕೆಂಪಾಪುರ ಗ್ರಾಮದಲ್ಲಿ ಸರ್ವೆ ನಂಬರ್ 21/3ರಲ್ಲಿ, ಅದೇ ರೀತಿ ಸರ್ವೆ ನಂಬರ್ 6/2A ಯಲ್ಲಿ 1 ಎಕರೆ 36 ಗುಂಟೆ, ಸರ್ವೆ ನಂಬರ್ 6/2C ಯಲ್ಲಿ 23 ಗುಂಟೆ, ಸರ್ವೆ ನಂಬರ್ 6/2B ಯಲ್ಲಿ 23 ಗುಂಟೆ. ಇದೆಲ್ಲ ಹೆಬ್ಬಾಳ ಅಮಾನಿಕೆರೆ ಏರಿಯಾದಲ್ಲಿರ್ತಕ್ಕಂಥ ಜಾಗಗಳು. ಇವನ್ನೆಲ್ಲ ನೀವು ಡಿನೋಟಿಫಿಕೇಶನ್ ಮಾಡಿಬಿಟ್ಟು ಇದರಿಂದ ಏನು 101.27 ಕೋಟಿ 27 ಕೋಟಿ ಬೆಲೆ ಬಾಳ್ತಕ್ಕಂಥ ಒಂದು ಜಮೀನು. ಅದರಲ್ಲಿ ನಿಮ್ಮ ಕುಟುಂಬದ ಅಡ್ವಾಂಟೇಜ್ ಕಮಿಷನ್ ಎಷ್ಟು? 3 ಕೋಟಿ ರೂಪಾಯಿ. ಅದೇ ರೀತಿ ಸರ್ವೆ ನಂಬರ್ 15/1 ಮತ್ತು 15/2ರಲ್ಲಿ 11 ಎಕರೆ 25 ಗುಂಟೆ ಜಮೀನು. ಎಲ್ಲಿ? ಶ್ರೀರಾಂಪುರ ಗ್ರಾಮ, ಬ್ಯಾಂಗ್ಳೂರಲ್ಲಿ. ನೀವು ಬೆನಿಫಿಟ್ಸ್ ಆಗ್ತೀರಿ ನಿಮ್ಮ ಒಂದು ಕುಟುಂಬದವರು. ಮೆಜರ್ಸ್ ಬೆಸ್ಟೋ ಇನ್ಫ್ರಾಸ್ಟ್ರಕ್ಚರ್ಸ್ ಬ್ಯಾಂಗ್ಳೂರ್ ಲಿಮಿಟೆಡ್ ಅವರಿಗೆ, ಮತ್ತು ಅದೇ ರೀತಿ ಬೆಸ್ಟೋ ಇನ್ಫ್ರಾಸ್ಟ್ರಕ್ಚರ್ ಬ್ಯಾಂಗ್ಳೂರ್ ಅವ್ರಿಗೆ 3 ಎಕರೆ 75 ಗುಂಟೆ ಜಮೀನು, 2 ಎಕರೆ 20 ಗುಂಟೆ ಜಮೀನು. ಆ ದುಡ್ಡು 54,45,00,000 ಬೆಲೆ ಬಾಳ್ತಕ್ಕಂಥ ಒಂದು ಜಮೀನನ್ನು ನೀವು ಏನು ಮಾಡ್ತೀರಿ, ಬರೀ 3,75,00,000ಕ್ಕೆ ಕೊಡ್ತೀರಿ. ಯು ಹ್ಯಾವ್ ಬಿನ್ ಮಿಸ್ಯೂಸ್ಡ್ ಯುವರ್ ಪವರ್. ಯಾರು ಮಿಸ್ಯೂಸ್ ಮಾಡಿರೋದು? ಸಿದ್ದರಾಮಯ್ಯ ಸಾಹೇಬ್ರ, ಯಡಿಯೂರಪ್ಪ ಅವರ ಮಿಸ್ಯೂಸ್ ಮಾಡಿರೋದು ಪವರ್ನ. ನಮ್ಮ ಮನಿ ರೀ, ಪಬ್ಲಿಕ್ ಮನಿನ ನೀವು ಮಿಸ್ಯೂಸ್ ಮಾಡ್ಕೊಂಡಿದ್ದೀರಿ. ಸರ್ಕಾರಕ್ಕೆ ನೀವು ಲಾಸ್ ಮಾಡಿದ್ದೀರಿ. 54,45,00,000 ಬೆಲೆ ಬಾಳ್ತಕ್ಕಂಥ ಒಂದು ಜಾಗನ ನೀವು ಬರೀ 3,75,00,000 ರೂಪಾಯಿಗೆ ನೀವು ಕೊಡ್ತೀರಿ ಅಂತ ಹೇಳಿದ್ರೆ, ಹೂ ಹ್ಯಾವ್ ಬಿನ್ ಮಿಸ್ಯೂಸ್ ದಿ ಪವರ್ which has been misused by the chief when he was the chief minister of Karnataka, Mr. Yadiyurappa, not by the Siddaramaiah sir. ಅದೇ ರೀತಿ ಏನು ಮಾಡ್ತೀರಿ, ಭಗತ್ ಹೋಮ್ ಪ್ರೈವೇಟ್ ಲಿಮಿಟೆಡ್ ಅವ್ರಿಗೂ ಕೂಡ ತಾವೇನು ಮಾಡ್ತೀರಿ, 9 ಎಕರೆ ಟೋಟಲ್ 9 ಎಕರೆ ಲ್ಯಾಂಡ್ ರಾಚೇನಹಳ್ಳಿಯಲ್ಲಿ, ಅದನ್ನು ಕೂಡ ತಾವು 1 ಎಕರೆ 23.2 ಗುಂಟೆ ಜಮೀನನ್ನು ಅವ್ರಿಗೂ ಕೂಡ ಮಾರಾಟ ಮಾಡ್ತೀರಿ. 34.41 ರೂಪಾಯಿ ಬೆಲೆ ಬಾಳ್ತಕ್ಕಂಥ ಒಂದು ಜಮೀನನ್ನು ಬರೀ 2,55,00,000 ಮಾರಾಟ ಮಾಡ್ತೀರಿ. 55 ಲಕ್ಷಕ್ಕೆ ಕೊಡ್ತೀರಿ ನೀವು. ಯು ಹ್ಯಾವ್ ಬಿನ್ ಮಿಸ್ಯೂಸ್ಡ್ ಯುವರ್ ಪವರ್.
whether Siddaramaiah sir misused his power or Yediyurappa misused his power when he was the chief minister of Karnataka. It is a question of law before all the citizens of the state. ಎಲ್ಲ ಜನಗಳು ಕೂಡ ನೋಡ್ತಾ ಇರ್ತಾರೆ ಪವರ್ನ ಮಿಸ್ಯೂಸ್ ಯಾರು ಮಾಡ್ಕೊಂಡಿದ್ದಾರೆ. ಸಿದ್ದರಾಮಯ್ಯ ಸರ್ ಚೀಫ್ ಮಿನಿಸ್ಟರ್ ಆದಾಗ ಪವರ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೋ ಅಥವಾ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆದಾಗ ಪವರ್ನ ಮಿಸ್ಯೂಸ್ ಮಾಡ್ಕೊಂಡಿದ್ದಾರೋ ಅಂತ. ನೀವು ಈ ಥರ ಎಲ್ಲ ಒಂದು ಅಕ್ರಮ ಕೆಲಸಗಳನ್ನ ಮಾಡಿ ಚೀಫ್ ಮಿನಿಸ್ಟರ್ ಆಗಿದ್ದಾಗ ನೀವು ಕೂತ್ಕೊಂಡು ಸಭೆ ಮಾಡ್ತೀರಿ, ಸಮಾರಂಭಗಳು ಮಾಡ್ತೀರಿ, ನಿಮ್ಮ ಮಕ್ಕಳುಗಳು ನೀವು ಎಲ್ಲ ಏನು ಕೆಂಗೇರಿಯಿಂದ ಮೈಸೂರುವರೆಗೂ ಪಾದಯಾತ್ರೆ ಮಾಡ್ತೀರಿ. ಏನಿದೆ? ವಾಟ್ ಇಸ್ ದೇರ್ ಇನ್ ದಿ ಕೇಸ್? ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ ಅವ್ರ ಕೇಸ್ ಏನಿದೆ? ಅದರಲ್ಲಿ ಉರುಳೆ ಇಲ್ದಿದ್ದ ಕೇಸ್ನ ಹಾಕೊಂಡ್ಬಂದಿದ್ದೀರಿ ನೀವು. ಅವ್ರ ಹೆಸರಲ್ಲಿ ಯಾವ ಜಮೀನು ಇಲ್ಲ, ಏನೂ ಇಲ್ಲ. ಏನು ಮಿಸ್ಯೂಸ್ ಮಾಡಿದ್ದಾರೆ, ಅವ್ರ ಪವರ್ನ ಏನು ಮಿಸ್ಯೂಸ್ ಮಾಡಿದ್ದಾರೆ? ಸುಮ್ಮನೆ ಅಲ್ಲಿಂದ ಇಲ್ಲಿವರೆಗೂ ಬೆವ್ರು ಸುರಿಸ್ಕೊಂಡು ನಡೆಸ್ಕೊಂಬಂದ್ರಿ. ವಾಟ್ ಈಸ್ ದ ಯೂಸ್? ಆ್ಯಕ್ಚುಲಿ ಬೆವ್ರು ಸುರಿಸ್ಬೇಕಾದ್ರೆ ನೀವು BJP ಅವ್ರು ಇದಕ್ಕೆ ರೀ ಯಡಿಯೂರಪ್ಪನವರು ಮಾಡಿರ್ತಕ್ಕಂಥ ಒಂದು ಅಕ್ರಮ ಕೆಲಸಕ್ಕೆ ಯಡಿಯೂರಪ್ಪನವರು ಚೀಫ್ ಮಿನಿಸ್ಟರ್ ಆಗಿದ್ದಾಗ ಪವರ್ನ ಮಿಸ್ಯೂಸ್ ಮಾಡ್ಕೊಂಡಿರೋದಕ್ಕೆ ನೀವು ಪಾದಯಾತ್ರೆ ಮಾಡಬೇಕಾಗಿರ್ತಕ್ಕಂಥದ್ದು. ಸಿದ್ದರಾಮಯ್ಯ ಸಾಹೇಬ್ರ ವಿರುದ್ಧವಾಗಿ ಅಲ್ಲ, ನೀವು ಯಾವತ್ತು ಸಿದ್ದರಾಮಯ್ಯ ಸಾಹೇಬ್ರ ಪರವಾಗಿ ನಿಲ್ಲಬೇಕು ವಿನಃ ಯಡಿಯೂರಪ್ಪ ಸಾಹೇಬ್ರ ವಿರುದ್ಧವಾಗಿ ನಿಲ್ಲಬೇಕು. ನೀವು ಸಿದ್ದರಾಮಯ್ಯ ಸಾಹೇಬ್ರು ಯಾವುದೇ ರೀತಿಯಂಥ ಅಕ್ರಮ ಚಟುವಟಿಕೆಗಳನ್ನ ಇಲ್ಲಿವರೆಗೂ ಕೂಡ ಮಾಡಿಲ್ಲ. 40 ವರ್ಷ ರಾಜಕಾರಣದಲ್ಲಿ ಒಂದು ಕಳಂಕರಹಿತ ಸಿದ್ದರಾಮಯ್ಯ ಸಾಹೇಬ್ರು ಒಂದು ಕಪ್ಪು ಚುಕ್ಕೆಯೂ ಕೂಡ ಅವರಿಗೆ ಬಂದಿಲ್ಲ. ಅವ್ರು ಏನು he has not all been committed any offense. ಇಲ್ಲಿವರೆಗೂ ಕೂಡ ಒಂದು ಚಿಕ್ಕ ಅಪರಾಧನೂ ಕೂಡ ಅವರು ಎಸಗಿಲ್ಲ. ಅವ್ರ ಮೇಲೆ ನೀವು ಸುಮ್ಮನೆ ಹೂ ಹಾಕುವಾದ ಹೇಳಿಕೆಗಳನ್ನ ಯಾರೋ TJ ಅಬ್ರಾಹಿಂ ಅನ್ನೋರು ಕೊಟ್ಟಿರ್ತಕ್ಕಂಥ ಒಬ್ಬ ನಾಗರಿಕ ಕೊಟ್ಟಿರ್ತಕ್ಕಂಥ ಒಂದು ಹೇಳಿಕೆಗಳನ್ನ ಇಲ್ಲಿ ಇವ್ರ ಕೇಸಲ್ಲಿ ಕುಮಾರಸ್ವಾಮಿ ಅವ್ರ ಕೇಸಲ್ಲಿ ಸಂತೋಷ್ ಹೆಗಡೆ ಅವರು, ನ್ಯಾಯಮೂರ್ತಿ ಸಂತೋಷ್ ಹೆಗಡೆ ಅವರು ಲೋಕಾಯುಕ್ತ ಇದ್ದಾಗ ಅವರೇ ಕೊಟ್ಟಿರ್ತಕ್ಕಂಥ ಒಂದು ಮನವಿನ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಡಿ ಅಂತ ಹೇಳಿ ಇನ್ನೂ ಕೂಡ ಪರ್ಮಿಷನ್ ಸಿಕ್ಕಿಲ್ಲ. ಗವರ್ನರ್ ಅವರು ಇನ್ನೂ ಕೂಡ ಪರ್ಮಿಷನ್ ಕೊಟ್ಟಿಲ್ಲ. ಇಲ್ಲಿ ಒಬ್ಬ ಸಿಟಿಸನ್, ನಮ್ಮ ಥರ ಒಂದು ಸಿಟಿಸನ್ ಆಫ್ ದಿ ಸ್ಟೇಟ್ ಕೊಟ್ಟಿರೋದಕ್ಕೆ ನೀವು 10 ಗಂಟೆ ಒಳಗಡೆ ಪರ್ಮಿಷನ್ ಕೊಡ್ತೀರಿ. ಲೋಕಾಯುಕ್ತರವರು ಕೊಟ್ಟಿರ್ತಕ್ಕಂಥ ಒಂದು ಮನವಿಗೆ ಇನ್ನೂ ನೀವು ಪರ್ಮಿಷನ್ ಕೊಡಲ್ಲ. ವಾಟ್ ಡು ವಿ ಕಾಲ್ಡ್ ಆಸ್? ಏನಂತ ಕರಿಬೇಕು ನಾವು? ಈಸ್ ದರ್ ಎನಿ ಸ್ಪೆಷಲ್ ಪ್ರಾವಿಷನ್ ಆಫ್ ಲಾ ಟು ದಿ SD ಕುಮಾರಸ್ವಾಮಿ ಅವ್ರಿಗೆ ಯಾವುದಾದ್ರೂ ಒಂದು ಸ್ಪೆಷಲ್ ಕಾನೂನು ಇದೆಯೇ? ಆ ಕಾನೂನು ಇದ್ರೆ ನಮಗೂ ಕೊಡಿ ಸರ್, ನಾವು ಓದ್ಕೊಂಡು ತಿಳ್ಕೊತೀವಿ. ಯಾವುದಿದೆ ಸ್ಪೆಷಲ್? ಇಸ್ ದರ್ ಎನಿ ಸ್ಪೆಷಲ್? ಯು ಹ್ಯಾವ್ ಬಿನ್ ಯೂಸ್ಡ್ ಯುವರ್ ಪವರ್, ಯು ಹ್ಯಾವ್ ಬಿನ್ ಯೂಸ್ಡ್ ಯುವರ್ ಡಿಸ್ಕ್ರಿಷನರಿ ಪವರ್ ವೈಲ್ ಪಾಸಿಂಗ್ ಎ ಪ್ರಾಸಿಕ್ಯೂಷನ್ ಆರ್ಡರ್ ಅಗೇನ್ಸ್ಟ್ ದ ಚೀಫ್ ಮಿನಿಸ್ಟರ್ ಆಫ್ ಕರ್ನಾಟಕ, ದಟ್ ಇಸ್ ಸಿದ್ದರಾಮಯ್ಯ. Now why you are not at all passing prosecution order against the central minister, that is the SD Kumaraswamy? Why still you are quiet? We want to know the reason regarding the same. ನೀವು ಕೊಡಿ, ಕಾರಣ ಕೊಡಿ. ಗವರ್ನರ್ ಅವರು ಈ ವಿಚಾರವಾಗಿ ನಮಗೆ ಕಾರಣ ಕೊಡಬೇಕು. ಈವನ್ ವಿ ಆರ್ ಈಗರ್ಲಿ ವೇಟಿಂಗ್ ಫಾರ್ ಇಟ್. ಈಗರ್ಲಿ ನಾವೆಲ್ಲರೂ ಕೂಡ ಆ ವಿಚಾರವಾಗಿ ಕಾಯ್ತಾ ಇದ್ದೀವಿ. ಕೊಡಿ, ಮಾಹಿತಿ ಕೊಡಿ. ಇಷ್ಟೆಲ್ಲ ಅಕ್ರಮವನ್ನು ಎಸಗಿರ್ತಕ್ಕಂಥ ಯಡಿಯೂರಪ್ಪನವರು, ಇಷ್ಟೆಲ್ಲ ಅಕ್ರಮವನ್ನು ಎಸಗಿರ್ತಕ್ಕಂಥ SD ಕುಮಾರಸ್ವಾಮಿ ಅವರು ಇರ್ಬೋದು. ಅದೇ ರೀತಿ ಏನು ಬಸವರಾಜ ಬೊಮ್ಮಾಯಿ ಅವರು, ಮುರುಗೇಶ್ ನಿರಾಣಿ ಅವರು, ಶಶಿಕಲಾ ಜೊಲ್ಲೆ, ಜನಾರ್ದನ್ ರೆಡ್ಡಿ ಇವರೆಲ್ಲರೂ ಕೂಡ ಅಕ್ರಮ ಗಣಿಗಾರಿಕೆಗಳು ಮಾಡಿದ್ದಾರೆ. ಪ್ರಿವೆನ್ಷನ್ ಆಫ್ ಕರಪ್ಷನ್ ಆ್ಯಕ್ಟ್ ಅಂಡರಲ್ಲಿ ಸುಮಾರು ಕೇಸಸ್ಗಳು ಕೂಡ ಅವ್ರ ವಿರುದ್ಧವಾಗಿ ನೀವು ಲಾಡ್ಜ್ ಮಾಡಬೇಕು ಅಂತ ಸುಮಾರು ಮನವಿಗಳನ್ನ ತಮಗೆ ಕೊಟ್ಟಿದ್ದಾರೆ, ದೂರುಗಳನ್ನ ಸಲ್ಲಿಸಿದ್ದಾರೆ. ನೀವು ಯಾಕೆ ಅವ್ರಿಗೆ ಇನ್ನೂ ಕೂಡ ಪ್ರಾಸಿಕ್ಯೂಷನ್ ಮನವಿಯನ್ನು ಕೊಟ್ಟಿಲ್ಲ ಅಂತ ನಾನು ಕೇಳೋದಕ್ಕೆ ಇಚ್ಛಿಸ್ತೇನೆ. ಇಟ್ ಈಸ್ ಯುವರ್ ಆಂಪಲ್ ಪವರ್ ಬೀಯಿಂಗ್ ಅ ಗವರ್ನರ್ ಆಫ್ ಸ್ಟೇಟ್ ಆಸ್ ಪರ್ ಆರ್ಟಿಕಲ್ 160 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್. ಇಟ್ ಈಸ್ ದ discretionary power of the governor. You have to enshrine it. If it is the discretionary and inherent power of the governor, ನೀವು ಹೇಗೆ ಸಿದ್ದರಾಮಯ್ಯ ಸಾಹೇಬರಿಗೆ ಏನು ಕೂಡ ಉರುಳಿಲ್ಲದ ಕೇಸಲ್ಲಿ ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಕೊಟ್ಟರೋ ಅದೇ ರೀತಿ SD ಕುಮಾರಸ್ವಾಮಿ ಕೇಸಲ್ಲೂ ಕೂಡ ನೀವು SIT ತನಿಖೆಗೆ ಪ್ರಾಸಿಕ್ಯೂಷನ್ ಪರ್ಮಿಷನ್ಗೆ ನೀವು ಕೊಡಬೇಕು. ಇಲ್ಲದೆ ಹೋದರೆ ದೊಡ್ಡ ಒಂದು ಹೋರಾಟವೇ ನಡೆಯುತ್ತೆ ಅಂತ ನಾನು ಈ ಮೂಲಕ ಗವರ್ನರ್ ಅವ್ರಿಗೆ ಕೂಡ ಹೇಳಕ್ಕೆ ತಿಳಿಸ್ತೇನೆ. ಏನು ಈ ಒಂದು ಪ್ರಕರಣವನ್ನು ದಾಖಲು ಮಾಡಿದ್ದಾರೆ, ಏನು ನೀವು ಪ್ರಾಸಿಕ್ಯೂಷನ್ ಪರ್ಮಿಷನ್ನ ಕೊಟ್ಟಿದ್ದೀರಿ. ನಮ್ಮ ಒಬ್ಬರು ವಕೀಲರಾದಂಥ ಅಭಿಷೇಕ್ ಮನು ಸಿಂಘ್ವಿ ಅವರು ಏನು ಬಂದು ನಮ್ಮ ಹೈಕೋರ್ಟಲ್ಲಿ ಅವರ ಒಂದು ವಾದ ವಿವಾದವನ್ನು ಮಂಡಿಸಿದ್ದಾರೆ. ಆ ವಿಚಾರವಾಗಿ ಇಂಟರ್ವ್ಯೂ ಮಾಡೋ ನಮಗೆ ಸಿಕ್ಕಿದೆ. ನ್ಯಾಯಾಲಯದಲ್ಲಿ ಇಂಟರ್ವ್ಯೂ ಮಾಡರ್ ಹೇಗೆ ಕೊಡ್ತಾರೆ? If there is any frame of essay case, we will get an interim order from the honorable court. If there is no frame of essay case, we don't get it. Idu frame of essay case ide, balance of inconvenience ide. We have got an order from the honorable high court of the Karnataka justice Nagaprasanna. So ಹಾಗಾಗಿ ನಾನು ಹೇಳಕ್ಕೆ ಇಚ್ಛೆಪಡ್ತಾನೆ, ಆ ಒಂದು ಕೇಸ್ 29ಕ್ಕೆ ಅರ್ಜೆಂಟ್ ಆಗಿದೆ. ಇಟ್ ಹ್ಯಾಸ್ ಬಿನ್ ಅರ್ಜೆಂಟ್ ಆನ್ 29th of this month. ಸೊ ಆ ದಿನನೂ ಕೂಡ ನಮ್ಮದು ವಾದ ಮಂಡನೆ ಆಗುತ್ತೆ. ಅದರ್ ಸೈಡ್ ಹ್ಯಾಸ್ ಟು ಫೈಲ್ ಆನ್ ಅಬ್ಜೆಕ್ಷನ್ ಫಾರ್ ದಿ ಸೇಮ್. ಅದರ್ ಸೈಡ್ ಏನಿದ್ದಾರೆ 5 ಜನ ಅವರು ಅಬ್ಜೆಕ್ಷನ್ನ ರೈಸ್ ಮಾಡಬೇಕಾಗುತ್ತೆ, ಅಬ್ಜೆಕ್ಷನ್ನ ಫೈಲ್ ಮಾಡಬೇಕಾಗುತ್ತೆ. ಸೊ ವಿ ಆರ್ ಗೋಯಿಂಗ್ ಟು ಆರ್ಗ್ಯೂ ದ ಮ್ಯಾಟರ್ ಆ್ಯಂಡ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ವಿನ್ ದ ಕೇಸ್. ಆ ಕೇಸನ್ನು ನಾವು ಖಂಡಿತವಾಗಿ ಕೂಡ ಗೆಲ್ತೇವೆ ಅಂತ ಹೇಳಕ್ಕೆ ಹೇಳ್ತೇನೆ. ಆ ಕೇಸಲ್ಲಿ ಯಾವುದೇ ರೀತಿಯಾದಂಥ ಒಂದು ಉರುಳಿಲ್ಲ.
ಈಗಲೂ ಕೂಡ ನಾನು ಗವರ್ನರ್ ಆಫ್ ಕರ್ನಾಟಕ ಅವ್ರ ಹತ್ರ ಒಂದು ಮನವಿಯನ್ನು ಮಾಡ್ಕೊತಾರೆ. ಏನು ಎಚ್ ಡಿ ಕುಮಾರಸ್ವಾಮಿ ಅವರು ಉಕ್ಕು ಮತ್ತು ಭಾರಿ ಕೈಗಾರಿಕೆಗಳ ಕೇಂದ್ರ ಸಚಿವರಾಗಿದ್ದಾರೆ. ಸೊ ಅವ್ರ ವಿರುದ್ಧವಾಗಿ ತಾವು SITಗೆ ಪರ್ಮಿಷನ್ನ ತಾವು ಕೊಡಲೇಬೇಕು, ಪ್ರಾಸಿಕ್ಯೂಷನ್ ಪರ್ಮಿಷನ್ ತಾವು ಕೊಡಲೇಬೇಕು. ನಮಗೆ ಹೇಗೆ ನೀವು 10 ಗಂಟೆ ಒಳಗಡೆ ಕೊಟ್ರಿ ಅದೇ ರೀತಿ ಅವ್ರಿಗೂ ಕೊಡಿ. ಅವ್ರಿಗೂ ಏನು ಸ್ಪೆಷಲ್ ಲಾ ಇಲ್ಲ. ಆಸ್ ಪರ್ ಆರ್ಟಿಕಲ್ 14 ಆಫ್ ದಿ ಇಂಡಿಯನ್ ಕಾನ್ಸ್ಟಿಟ್ಯೂಷನ್, ಈಕ್ವಾಲಿಟಿ ಬಿಫೋರ್ ಲಾ ಅಂಡ್ ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ, ಆಲ್ ಆರ್ ಈಕ್ವಲ್ ಬಿಫೋರ್ ದಿ ಲಾ. ಕಾನೂನು ಅಡಿಯಲ್ಲಿ ಎಲ್ಲರೂ ಕೂಡ ಸಮಾನರೇ, ಯಾರಿಗೂ ಕೂಡ ಸ್ಪೆಷಲ್ ಪ್ರಾವಿಷನ್ ಇಲ್ಲ. ನೀದರ್ ಪ್ರೈಮ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್ ನಾರ್ ದಿ ಚೀಫ್ ಮಿನಿಸ್ಟರ್ ಆಫ್ ದಿ ಸ್ಟೇಟ್, whoever it may be, law is equal to all. So since it is the mandatory and discretionary duty of the governor of a state, you have all the right to pass an order against the HD Kumaraswamy. Do it in favor of the citizen of the state. ಈಗೇನು ಸಿಟಿಸನ್ ಆಫ್ ದಿ ಸ್ಟೇಟ್ ಪರವಾಗಿ ನೀವು ಮಾಡಿ ಅಂತ ಹೇಳಿ ನಾನು ಈ ಮೂಲಕ ತಮ್ಮಲ್ಲಿ ಕಳಕಳಿಯಾಗಿ ಕೇಳ್ಕೊತಾ ಇದ್ದೇನೆ.